ಪ್ರಿಯವುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಪ್ರತಿಫಲ ಕೊಡುವ ದೇವರು. ಅದಕ್ಕೆ ಆಧಾರವಾಗಿ ಪ್ರಕಟಣೆ ಗ್ರಂಥ 22:12 ವಚನ, ಈಗೋ ಬೇಗನೆ ಬರುತ್ತೇನೆ, ನಾನು ಪ್ರತಿಯೊಬ್ಬನಿಗೂ ಅವನವನ ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿಫಲವು ನನ್ನ ಕೈಯಲ್ಲಿ ಅದೇ. ಒಂದು ಸಾರಿ ಒಬ್ಬ ವಯಸ್ಸಾದ ಮಿಷನರಿ ದಂಪತಿಗಳು ಆಫ್ರಿಕಾದಲ್ಲಿ ಬಹಳ ವರ್ಷಗಳಿಂದ ತಮ್ಮ ಸೇವೆಯನ್ನು ಮಾಡಿ ಮುಗಿಸಿಬಿಟ್ಟು ತಮ್ಮ ಸ್ವಂತ ದೇಶವಾಗಿರುವ ಅಮೆರಿಕ ದೇಶಕ್ಕೆ ಹಿಂತಿರುಗಿ ಬರುತ್ತಾ ಇದ್ದರು. ಇವರು ಅಲ್ಲಿ ಸೇವೆಯ ನಿಮಿತ್ತವಾಗಿ ಆರೋಗ್ಯವನ್ನು ಕಳೆದುಕೊಂಡಿದ್ದರು, ಆಸ್ತಿಯನ್ನು ಕಳೆದುಕೊಂಡಿದ್ದರು, ಪೆನ್ಷನನ್ನು ಕಳೆದುಕೊಂಡಿದ್ದರು. ಯಾವುದೇ ಸವಲತ್ತು ಅವರಿಗೆ ಇರಲಿಲ್ಲ. ಸೋತು ಹೋಗಿ ಅವರು ತಿರುಗಿ ಹಡಗಿನಲ್ಲಿ ತಮ್ಮ ದೇಶಕ್ಕೆ ಹೋಗುತ್ತಿರುವಾಗ ಅವರ ಅದೇ ಹಡಗಿನಲ್ಲಿ ಅಮೇರಿಕದ ಒಬ್ಬ ದೊಡ್ಡ ಅಧಿಪತಿ ಪ್ರಯಾಣ ಮಾಡುತ್ತಾ ಇದ್ದ. ಅವನು ಸಹ ಆಫ್ರಿಕಾ ದೇಶಕ್ಕೆ ಬಂದು ಏನೋ ಒಂದು ಪ್ರಯಾಣಕ್ಕಾಗಿ ನೋಡುವುದಕ್ಕಾಗಿ ಬೇಟೆಯನ್ನು ಮುಗಿಸಿ ತನ್ನ ಸ್ವಂತ ದೇಶಕ್ಕೆ ವಾಪಸ್ ಬರುತ್ತಿರುವಾಗ ಹಡಗಿನಲ್ಲಿ ಆ ದಂಪತಿಗಳು ಆ ದೊಡ್ಡ ಉದ್ಯಮಿಯನ್ನು ಕಂಡರು. ಆ ದಂಪತಿಗಳನ್ನು ಯಾರೂ ಕಂಡುಕೊಳ್ಳಲಿಲ್ಲ. ಅದೇ ಸಮಯದಲ್ಲಿ ಆ ಅಮೆರಿಕದ ಅಧಿಪತಿಯನ್ನು ನೋಡುವುದಕ್ಕಾಗಿ ಅನೇಕ ಸಹ ಪ್ರಯಾಣಿಕರು ಅವರನ್ನು ಭೇಟಿ ಮಾಡುವುದಕ್ಕಾಗಿ ಪ್ರಯತ್ನ ಮಾಡುತ್ತಾ ಇದ್ದರು. ಅವರಿಗೆ ಕೊಡುವ ಮರ್ಯಾದೆ, ಸತ್ಕಾರ ಆದರೆ ಈ ದಂಪತಿಗಳಿಗೆ ಯಾರೂ ಕೊಡುತ್ತಾ ಇರಲಿಲ್ಲ. ಆಗ ಮಿಷನರಿ ತನ್ನ ಹೆಂಡತಿಯ ಬಳಿಯಲ್ಲಿ, ನೋಡು, ಆಫ್ರಿಕಾ ದೇಶದಲ್ಲಿ ಕಷ್ಟಪಟ್ಟು ಸೇವೆ ಮಾಡಿದ್ದೇವೆ, ಯಾರೂ ನಮ್ಮನ್ನು ಗಮನಿಸ್ತಾ ಇಲ್ಲ, ನೋಡ್ತಾ ಇಲ್ಲ, ಕಂಡುಕೊಳ್ಳುತ್ತಾ ಇಲ್ಲ. ಆದರೆ ಆ ದೊಡ್ಡ ವ್ಯಕ್ತಿಯನ್ನು ನೋಡು, ಎಷ್ಟು ಜನ ಮರ್ಯಾದೆ ಕೊಡ್ತಾ ಇದ್ದಾರೆ, ಘನಪಡಿಸ್ತಾ ಇದ್ದಾರೆ ಎಂಬುದಾಗಿ ಹೇಳಿ ಅವರು ಬಹಳ ಒಂದು ನಿರಾಶೆಯ ಅನುಭವದಲ್ಲಿ ಇಷ್ಟೆಲ್ಲ ಸೇವೆ ಮಾಡಿ ನಮಗೇನು ಪ್ರಯೋಜನ ಎಂಬುದಾಗಿ ಹೇಳಿಬಿಟ್ಟರು. ಆಗ ಅವರ ಹೆಂಡತಿ ಹೇಳಿದರು, ಆ ರೀತಿ ಹೇಳಬಾರ್ದು, ನಮಗೆ ಏನಿದ್ರೂ ದೇವರು ಪ್ರತಿಫಲ ಕೊಡ್ತಾರೆ, ನೀವು ಹೋಗಿ ಪ್ರಾರ್ಥನೆ ಮಾಡಿರಿ, ಎಲ್ಲ ಸರಿಯಾಗುತ್ತೆ ಎಂಬುದಾಗಿ ಹೇಳಿದರು. ತಿರುಗಿ ಮತ್ತೆ ಅವರು ಪ್ರಯಾಣ ಮುಂದುವರಿದು ಅಲ್ಲಿ ಅವರ ಊರಿಗೆ ಮುಟ್ಟಿದಾಗ ಅಲ್ಲಿ ಕೂಡ ಆಹ್ವಾನಿಸುವುದಕ್ಕೆ, ಅವರನ್ನು ಗುರುತಿಸುವುದಕ್ಕೆ ಯಾರೂ ಇರಲಿಲ್ಲ. ತಿರುಗಿ ಮನೆಗೆ ಹೋಗಿ ಆ ಮನೆಯಲ್ಲಿ ಬಹಳ ನಿರಾಶೆಯ ಮನೋಭಾವದಿಂದ ಅವರು ಕೂತುಕೊಂಡು ದೇವರ ಬಳಿ ಪ್ರೇಯರ್ ಮಾಡಲಿಕ್ಕೆ ಆರಂಭಿಸಿದರು. ದೇವರೇ, ನಮಗೆ ಮರ್ಯಾದೆ ಕೊಡುವವರಿಲ್ಲ, ಗೌರವ ಕೊಡುವವರಿಲ್ಲ. ಆ ದೊಡ್ಡ ಉದ್ಯಮಿಗೆ ಎಷ್ಟೋ ಜನರು, ಆದರೆ ನಮಗೆ ಒಂದು ನೊಣ ಕಾಗೆ ಸಹ ಚೆನ್ನಾಗಿದ್ದೀರಾ ಎಂಬುದಾಗಿ ಕೇಳಲಿಲ್ಲ. ದೇವರೇ, ನಾವು ಎಷ್ಟೋ ಕಷ್ಟಪಟ್ಟು ನಿಮಗಾಗಿ ಸೇವೆ ಮಾಡಿದ್ದೇವೆ, ನಮ್ಮ ಜೀವನ ಇಷ್ಟೇನಾ ಎಂಬುದಾಗಿ ಅವರು ಕರ್ತನ ಬಳಿಯಲ್ಲಿ ಕೇಳುವಾಗ ದೇವರು ಹೇಳಿದರು, ಮಗನೇ, ನಿನ್ನ ಸ್ವಂತ ದೇಶಕ್ಕೆ ನೀನಿನ್ನೂ ಬಂದಿಲ್ಲ, ನಿನ್ನ ಸ್ವಂತ ಮನೆಗೆ ನೀನಿನ್ನೂ ಬಂದಿಲ್ಲ. ನಿನ್ನ ಸ್ವಂತ ದೇಶವಾದ ಈ ಪರಲೋಕಕ್ಕೆ, ನಿನ್ನ ಸ್ವಂತ ಮನೆಯಾದ ಈ ಪರಲೋಕಕ್ಕೆ ನೀನು ಬರುವಾಗ ಆಗ ಈ ಮಾತನ್ನು ಹೇಳು. ಏಕೆಂದರೆ ನೀನು ಪರಲೋಕಕ್ಕೆ ಬರುವಾಗ ನಿನಗಿರುವಂಥ ಪ್ರತಿಫಲ ಹೇರಳವಾಗಿದೆ. ಈ ಲೋಕದ ಜನರು ಅವರನ್ನು ಮಾನಿಸಿದರು, ಅದಕ್ಕಿಂತಲೂ ಡಬಲ್ ಆಗಿ 100ರಷ್ಟು ಪ್ರತಿಫಲ ನಿನಗೆ ಪರಲೋಕದಲ್ಲಿ ಕಾಯುತ್ತಾ ಇದೆ ಎಂಬುದಾಗಿ ದೇವರು ಹೇಳಿದರು. ಆ ದೇವರ ಮಾತನ್ನು ಕೇಳಿಸಿಕೊಂಡಾಗ ಅವರು ಬಹಳ ಸಂತೋಷವಾಯಿತು. ಹೊರಗಡೆ ಬಂದು ತಿರುಗಿ ಅವರ ಹೆಂಡತಿಯ ಬಳಿ ಇದನ್ನು ಹೇಳಿಕೊಂಡಾಗ ಅವರು ಸಂತೋಷಪಟ್ಟರು. ಉಳ್ಳ ದೇವಜನರೇ, ಒಂದು ವೇಳೆ ನಮ್ಮನ್ನು ಹೊಗಳುವುದಕ್ಕೆ, ಸ್ತೋತ್ರ, ನಮ್ಮನ್ನು ಗೌರವಿಸುವುದಕ್ಕೆ ಲೋಕದಲ್ಲಿ ಯಾರೂ ಇಲ್ಲದೆ ಇರಬಹುದು. ಸೋತು ಹೋಗಬೇಡ್ರಿ, ದುಃಖ ಪಡಬೇಡ್ರಿ. ಪರಲೋಕ ನಿಮಗಾಗಿ ಕಾಯುತ್ತಾ ಇದೆ. ಪರಲೋಕದ ದೇವರು ತಕ್ಕ ಸಮಯದಲ್ಲಿ ತಕ್ಕ ಪ್ರತಿಫಲವನ್ನು ನಮಗಾಗಿ ಕೊಡುವರು. ಹಾಗಾದರೆ ಸ್ತೋತ್ರ, ಈ ಲೋಕದ ಕಾರ್ಯಗಳನ್ನು ನೆನೆಸಿಕೊಂಡು ಬೇರೆಯವರೊಟ್ಟಿಗೆ ಕಂಪೇರ್ ಮಾಡಿಕೊಂಡು ನಾವು ಜೀವಿಸುವುದು ಬೇಡ. ಪರಲೋಕದಲ್ಲಿ ದೇವರು ನಮಗಾಗಿ ಹೆಚ್ಚಿನ ಪ್ರತಿಫಲವನ್ನು ಇಟ್ಟಿದ್ದಾರೆ. ನಾವಲ್ಲಿ ಸೇರುವಾಗ, ಅಲ್ಲಿ ಹೋಗುವಾಗ ಸ್ತೋತ್ರ, ನಮಗಾಗಿ ಹೆಚ್ಚಿನ ಪ್ರತಿಫಲವನ್ನು ಕೊಟ್ಟು ದೇವರು ನಮ್ಮನ್ನು ಸನ್ಮಾನಿಸುತ್ತಾರೆ. ಹಾಗಾದರೆ ದೇವರೇ, ನೀವು ನಮಗೆ ಪ್ರತಿಫಲವನ್ನು ಕೊಡುವಂಥ ದೇವರು, ನೀವು ನಮ್ಮನ್ನು ನಡೆಸುವಂಥ ದೇವರು, ನಮ್ಮನ್ನು ನಡೆಸ್ರಿ ಎಂಬುದಾಗಿ ದೇವರ ಕೈಗಳಲ್ಲಿ
ಒಪ್ಪಿಸಿಕೊಡೋಣ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನೀನು ಒಳ್ಳೆಯ ದೇವರು, ಪ್ರತಿಫಲವನ್ನು ಕೊಡುವ ದೇವರು. ಈ ಲೋಕದಲ್ಲಿ ಒಂದು ವೇಳೆ ನಾವು ಪ್ರತಿಫಲವನ್ನು ಎದುರು ನೋಡಿ ನಿರಾಶರಾಗಿರಬಹುದು, ಸೋತು ಹೋಗಿರಬಹುದು. ಆದರೆ ನೀವು ತಕ್ಕ ಸಮಯದಲ್ಲಿ ನಮ್ಮನ್ನು ಉದ್ಧರಿಸುವ ದೇವರು, ಮಾನಿಸುವ ದೇವರು, ನಮ್ಮನ್ನು ನಡೆಸುವ ದೇವರು. ನಮ್ಮನ್ನು ನಡೆಸ್ರಿ. ವಿಶೇಷವಾಗಿ ಈ ವಿಡಿಯೋವನ್ನು ವಾಚ್ ಮಾಡಿದ ಪ್ರತಿಯೊಬ್ಬರನ್ನು ಬ್ಲೆಸ್ ಮಾಡ್ರಿ. ನಿನ್ನ ಹಸ್ತ ಜೊತೆಗಿರಲಿ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಹಾಗಾದರೆ ಈ ಲೋಕದಲ್ಲಿ ಪ್ರತಿಫಲ ಇದೆಯೋ ಇಲ್ಲವೋ, ಪರಲೋಕದಲ್ಲಿ ನಮಗೆ ಪ್ರತಿಫಲವಿದೆ. ದೇವರು ನಿಮಗಾಗಿ ಕಾಯುತ್ತಾ ಇದ್ದಾರೆ. ಆದ್ದರಿಂದ ಸೋತು ಹೋಗಬೇಡ್ರಿ. ನಾಳೆ ಮತ್ತೊಂದು ಆತ್ಮಿಕ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.